ಆತ್ಮೀಯ ವೀಕ್ಷಕರೇ, ಕ್ರಿಯೇಟರ್ ಗರುಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಭಾರತದ ಪ್ರಸಿದ್ಧ ದೇವಾಲಯವಾದ ರಾಮೇಶ್ವರಂ ದೇವಾಲಯದ ಕುತೂಹಲಕಾರಿ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ರಾಮೇಶ್ವರಂ ಈ ಸ್ಥಳದ ಹೆಸರನ್ನು ಸಾಮಾನ್ಯವಾಗಿ ನೀವು ಕೇಳಿರಬಹುದು ಅಥವಾ ಸಾಧ್ಯವಾದವರು ಹೋಗಿರಬಹುದು. ರಾಮನಾಥ ದೇವಾಲಯವು ಇಲ್ಲಿನ ಪ್ರಮುಖ ಆಕರ್ಷಣೀಯ ಕೇಂದ್ರವಾಗಿದೆ. ಇದು ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯ ಪಂಬನ್ ಎಂಬ ದ್ವೀಪದಲ್ಲಿದೆ. ಈ ರಾಮೇಶ್ವರಂ ಹಿಂದೂಗಳ ಪಾಲಿನ ಒಂದು ಪವಿತ್ರವಾದ ಶಿವಪರಮಾತ್ಮನು ನೆಲೆಸಿರುವಂತಹ ಕ್ಷೇತ್ರ. ಭಾರತದಲ್ಲಿರುವ ಪ್ರಮುಖವಾದ ಮತ್ತು ಶಕ್ತಿಶಾಲಿಯಾದ ದೇವಾಲಯಗಳಲ್ಲಿ ತಮಿಳುನಾಡಿನ ರಾಮೇಶ್ವರಂ ದೇವಾಲಯವು ಕೂಡ ಒಂದು. ಇದು ಭಾರತದ ಪ್ರವಾಸಿ ತಾಣಗಳಲ್ಲಿ ಪ್ರಮುಖ ಕೇಂದ್ರವಾಗಿದೆ. ರಾಮೇಶ್ವರಂ ಧಾರ್ಮಿಕ ಪುಣ್ಯಕ್ಷೇತ್ರವಷ್ಟೇ ಅಲ್ಲ, ನಮ್ಮ ಹೆಮ್ಮೆಯ ವಿಜ್ಞಾನಿಗಳಾದ ಎಪಿಜೆ ಅಬ್ದುಲ್ ಕಲಾಂ ರವರ ಜನ್ಮಭೂಮಿಯೂ ಹೌದು. ಈ ರಾಮೇಶ್ವರಂ ದೇವಾಲಯವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ರಾಮೇಶ್ವರ ಲಿಂಗವಿರುವ ಕ್ಷೇತ್ರ ಇದಾಗಿದೆ. ರಾಮೇಶ್ವರಂ ಒಂದು ಪ್ರಮುಖ ಕಾಶಿ ಯಾತ್ರೆಯ ತಾಣವಾಗಿದ್ದು, ರಾಮೇಶ್ವರಂ ಯಾತ್ರೆ ಇಲ್ಲದೆ ಕಾಶಿ ಯಾತ್ರೆ ಅಪೂರ್ಣವೆಂಬ ಪ್ರತೀತಿಯೂ ಇದೆ ಮತ್ತು ರಾಮೇಶ್ವರಂ ದಕ್ಷಿಣ ಕಾಶಿ ಎಂದೇ ಹೆಸರಾಗಿದೆ. ದಂತಕಥೆಯ ಪ್ರಕಾರ ಶ್ರೀರಾಮರು ರಾವಣನನ್ನು ಸಂಹರಿಸಿದ ನಂತರ ಪ್ರಾಯಶ್ಚಿತ್ತಕ್ಕಾಗಿ ಮಹರ್ಷಿ ಅಗಸ್ತ್ಯರ ಸಲಹೆ ಮೇರೆಗೆ ಈ ಶಿವಲಿಂಗವನ್ನು ಪ್ರತಿಷ್ಠಿಸಿ ಪೂಜಿಸಿದ್ದರೆಂದು ಪುರಾಣಗಳಲ್ಲಿ ಉಲ್ಲೇಖಗಳಿವೆ. ಅಂತೆಯೇ ಶ್ರೀರಾಮರು ಪೂಜಿಸಿದ್ದರಿಂದ ರಾಮೇಶ್ವರ ಎಂದೇ ಕರೆಯುತ್ತಾರೆ. ಕಾಲಾಂತರದಲ್ಲಿ ಈ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿದ ವಿವಿಧ ರಾಜವಂಶಗಳು ಈ ದೇವಾಲಯವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಆಡಳಿತಗಾರರು ಬದಲಾದಂತೆ ದೇವಾಲಯದ ನಿರ್ಮಾಣದಲ್ಲೂ ಕೂಡ ಬದಲಾವಣೆಯನ್ನು ಪಡೆದುಕೊಳ್ಳುತ್ತಾ ಹೋಯಿತು. ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಈ ದೇವಾಲಯದಲ್ಲಿ ಲಭ್ಯವಿರುವ ಶಾಸನದ ಪ್ರಕಾರ ರಾಮೇಶ್ವರಂನಲ್ಲಿರುವ ಪ್ರಾಚೀನ ದೇವಾಲಯವನ್ನು 12ನೇ ಶತಮಾನದಲ್ಲಿ ಶ್ರೀಲಂಕಾದ ರಾಜನಾದ ಪರಾಕ್ರಮಬಾಹು ದೊಡ್ಡದಾಗಿ ನಿರ್ಮಿಸಿದನೆಂದು ಹೇಳಲಾಗಿದೆ. ತದನಂತರ ಮಧುರೈನ ನಾಯಕ ಅರಸರಾದ ಪಾಂಡ್ಯನು ಮತ್ತು ರಮಾನಂದ ರಾಜನು ಮತ್ತಷ್ಟು ಈ ದೇವಾಲಯವನ್ನು ಉನ್ನತಿಗೊಳಿಸಿದರು ಎಂದು ಇತಿಹಾಸ ತಿಳಿಸುತ್ತದೆ. ಅನೇಕ ರಾಜವಂಶಗಳು ಈ ಸ್ಥಳದಲ್ಲಿ ಆಳ್ವಿಕೆಯನ್ನು ಮಾಡಿದ್ದು, ತಮ್ಮ ಆಳ್ವಿಕೆಯ ಸಂದರ್ಭದಲ್ಲಿ ಈ ದೇವಾಲಯಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಎಷ್ಟೇ ರಾಜವಂಶಗಳು ಇಲ್ಲಿ ಆಳ್ವಿಕೆಯನ್ನು ನಡೆಸಿದರೂ ಕೂಡ ಇಲ್ಲಿ ಬದಲಾಗದೆ ಉಳಿದಿರುವ ಒಂದು ಅಂಶವೆಂದರೆ ಇಲ್ಲಿನ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪ. ರಾಮನಾಥಸ್ವಾಮಿ ದೇವಾಲಯವನ್ನು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯವು ಸಾಕಷ್ಟು ವಿಶಿಷ್ಟ ಲಕ್ಷಣಗಳನ್ನು ಒಳಗೊಂಡಿದೆ. ಬರೋಬ್ಬರಿ 15 ಎಕರೆ ವಿಸ್ತೀರ್ಣದಲ್ಲಿ ಈ ದೇವಾಲಯವನ್ನು ಕಟ್ಟಲಾಗಿದ್ದು, ಎತ್ತರದ ಗೋಪುರವನ್ನು, ಬೃಹತ್ ಗೋಪುರಗಳನ್ನು, ಬೃಹತ್ ಗೋಡೆಗಳನ್ನು ಮತ್ತು ಬೃಹತ್ ನಂದಿಯನ್ನು ಹೊಂದಿದೆ. ಈ ದೇವಾಲಯದ ಪೂರ್ವದಲ್ಲಿ ಒಂದು ಗೋಪುರವಿದೆ ಹಾಗೂ ಪಶ್ಚಿಮದಲ್ಲಿ ಇನ್ನೊಂದು ಗೋಪುರವಿದೆ. ಪೂರ್ವದಲ್ಲಿರುವ ಗೋಪುರವು 5 ಹಂತಗಳೊಂದಿಗೆ 78 ಅಡಿ ಎತ್ತರವನ್ನು ಹೊಂದಿದೆ ಹಾಗೂ ಪಶ್ಚಿಮದಲ್ಲಿನ ಗೋಪುರವು 9 ಹಂತಗಳೊಂದಿಗೆ 126 ಅಡಿ ಎತ್ತರವನ್ನು ಹೊಂದಿದೆ. ಇದು ದೇವಸ್ಥಾನದ ರಾಜಗೋಪುರ. ಈ ದೇವಾಲಯವು ಪ್ರಮುಖವಾಗಿ ಅತಿ ದೊಡ್ಡ ಪ್ರವೇಶಾಂಗಣಕ್ಕೆ ಪ್ರಸಿದ್ಧಿಯನ್ನು ಹೊಂದಿದೆ. ರಾಮೇಶ್ವರಂ ದೇವಾಲಯವು ಒಟ್ಟು 3850 ಅಡಿ ಉದ್ದದ 3 ವಿವಿಧ ಬಗೆಯ ಪ್ರವೇಶಾಂಗಣವನ್ನು ಹೊಂದಿದೆ. ಮೊದಲ ಪ್ರವೇಶಾಂಗಣವು ಉಳಿದೆರಡು ಪ್ರವೇಶಾಂಗಣಕ್ಕೆ ಹೋಲಿಸಿದರೆ ಅತ್ಯಂತ ಹಳೆಯ ಪ್ರವೇಶಾಂಗಣವಾಗಿದೆ. ಎರಡನೇ ಪ್ರವೇಶಾಂಗಣವನ್ನು ಸುಮಾರು 12ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಮತ್ತು ಈ ಪ್ರವೇಶಾಂಗಣದಲ್ಲಿ 108 ಶಿವಲಿಂಗಗಳನ್ನು ಸ್ಥಾಪಿಸಿದ್ದು, ಪ್ರತಿಯೊಂದು ಶಿವಲಿಂಗಕ್ಕೂ ಪ್ರತ್ಯೇಕ ದೀಪದ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡಲಾಗಿದೆ. ಹಾಗೂ ಮೂರನೆಯ ಪ್ರವೇಶಾಂಗಣವು ಅಗಾಧವಾದ 1212 ಸ್ತಂಭಗಳನ್ನು ಹೊಂದಿದ್ದು, ಪ್ರತಿಯೊಂದು ಸ್ತಂಭವು 30 ಅಡಿ ಎತ್ತರವನ್ನು ಪಡೆದಿದ್ದು, ಈ ಪ್ರವೇಶಾಂಗಣವು ವಿಶ್ವದ ಅತಿ ಉದ್ದದ ಪ್ರವೇಶಾಂಗಣವೆಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ. ರಾಮನಾಥಸ್ವಾಮಿ ದೇವಸ್ಥಾನದ ಮತ್ತೊಂದು ಪ್ರಮುಖ ಲಕ್ಷಣವೆಂದರೆ ಈ ದೇವಾಲಯದ ಆವರಣದಲ್ಲಿ ಮತ್ತು ದೇವಾಲಯದ ಸುತ್ತಮುತ್ತಲಿನ ಆವರಣದಲ್ಲಿ 64 ಬಾವಿಗಳಿವೆ. ಇವುಗಳು ತೀರ್ಥ ಸ್ನಾನದ ಬಾವಿಗಳಾಗಿವೆ. ಸ್ಕಂದ ಪುರಾಣದ ಪ್ರಕಾರ ಅವುಗಳಲ್ಲಿ 24 ಬಾವಿಗಳು ಪ್ರಮುಖವಾದ ಬಾವಿಗಳಾಗಿವೆ. ಈ ಬಾವಿಯ ಅಚ್ಚರಿಕರ ವಿಷಯವೆಂದರೆ ಈ ದೇವಾಲಯದಲ್ಲಿರುವ ಎಲ್ಲಾ ಬಾವಿಗಳು ಒಂದಕ್ಕೊಂದು ಹತ್ತಿರದಲ್ಲಿದ್ದರೂ ಕೂಡ ಪ್ರತಿಯೊಂದು ಬಾವಿಯ ನೀರು ಭಿನ್ನ ರುಚಿಯನ್ನು ಹಾಗೂ ರೋಗನಿರೋಧಕ ಲಕ್ಷಣವನ್ನು ಹೊಂದಿದೆ. ಭಕ್ತರು ದೇವಾಲಯವನ್ನು ಪ್ರವೇಶಿಸುವ ಮುನ್ನ ಈ ಬಾವಿಯ ನೀರಿನಿಂದ ಅಂದರೆ ತೀರ್ಥ ಸ್ನಾನವನ್ನು ಮಾಡಿ ದೇವಾಲಯದ ಒಳಗೆ ಪ್ರವೇಶಿಸಬೇಕು. ಇಲ್ಲಿನ ಬಾವಿಯ ನೀರಿನಿಂದ ತೀರ್ಥ ಸ್ನಾನ ಮಾಡುವುದರಿಂದ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗಿ ಮೋಕ್ಷ ದೊರೆಯುತ್ತದೆ ಎನ್ನುವ ನಂಬಿಕೆಯಿದೆ.
ಈ ದೇವಸ್ಥಾನಕ್ಕೆ ದೇಶ ವಿದೇಶದಿಂದ ಭಕ್ತರು, ಪ್ರವಾಸಿಗರು, ಸಂಶೋಧಕರು, ಸಾವಿರಾರು ಜನರು ಭೇಟಿ ನೀಡುವಂತಹ ಪ್ರಸಿದ್ಧ ದೇವಾಲಯ ಇದಾಗಿದೆ. ಇದೇ ರೀತಿಯ ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಧನ್ಯವಾದ.